ಎಲ್ರಿಗೂ ನಮಸ್ಕಾರ. ಸಹೃದಯ ಸಜ್ಜನ ಸ್ನೇಹಿತರೆ, ದೇಶದೊಬ್ಬ ರಾಜ ತುಂಬಾ ಸಂತೋಷವಾಗಿದ್ದ. ಕಾರಣ ಏನು ಅಂತ ಹೇಳಿದ್ರೆ, ಅವನ ಊರು, ಅವನ ದೇಶ ಎಲ್ಲವೂ ಸುಭಿಕ್ಷವಾಗಿದೆ ಅಂತ. ಕಾರಣ ಅವನು ಎಲ್ಲ ವ್ಯವಸ್ಥೆಗಳನ್ನು ಕೂಡ ತನ್ನ ಪ್ರಜೆಗಳಿಗಾಗಿ ಮಾಡಿದ್ದ. ಎಲ್ಲರೂ ಸಂತೋಷದಾಯಕವಾಗಿದ್ದಾರಲ್ಲ ಅನ್ನೋದೇ ಅವನ ಖುಷಿಗೆ ಕಾರಣವಾಗಿತ್ತು. ಹೀಗಿರ್ಬೇಕಾದ್ರೆ ರಾಜ್ಯಸಭೆಯಲ್ಲಿ ಒಂದು ಬಾರಿ ಒಬ್ಬ ಸೈನಿಕ ಒಬ್ಬ ವ್ಯಕ್ತಿಯನ್ನು ಎಳ್ಕೊಂಡು ಬಂದ್ಬಿಟ್ಟು ರಾಜನ ಮುಂದೆ ನಿಲ್ಲಿಸ್ತಾನೆ. ಸೈನಿಕ ಹೇಳ್ತಾನೆ, ರಾಜ, ನೀನ್ ಹೇಳ್ತಾ ಇದ್ಯಾ ನಿನ್ನ ಇಡೀ ದೇಶ ತುಂಬಾ ಸುಭಿಕ್ಷವಾಗಿದೆ, ಇಲ್ಲೇನು ಸಮಸ್ಯೆ ಇಲ್ಲ ಅಂತ. ಇವನ್ ನೋಡಿದ್ರೆ ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾನೆ ಅಂತ ಹೇಳ್ತಾನೆ. ರಾಜನಿಗೆ ಬಹಳಷ್ಟು ಆಶ್ಚರ್ಯ ಆಗುತ್ತೆ. ಇಷ್ಟೆಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಟ್ಟ ಮೇಲೆಯೂ ಕೂಡ ಇವನ್ ಯಾಕೆ ಭಿಕ್ಷೆ ಬೇಡ್ತಾ ಇದ್ದಾನೆ ಅಂತ ರಾಜ ಅವನ ಹತ್ರ ಒಂದು ಪ್ರಶ್ನೆ ಕೇಳ್ತಾನೆ. ಯಾಕಪ್ಪ, ಏನಾಯ್ತು ಅಂತ. ಅವಾಗ ಆ ಭಿಕ್ಷುಕ ಹೇಳ್ತಾನೆ, ಮಹಾರಾಜ, ನಾನು ಬಡವ, ನಂಗೆ ಭಿಕ್ಷೆ ನೀಡಿ ಅಂತ ಮಹಾರಾಜನ ಹತ್ರನೇ ಭಿಕ್ಷೆ ಬೇಡ್ತಾನೆ. ಮಹಾರಾಜನಿಗೆ ಬಹಳಷ್ಟು ಬೇಜಾರಾಗುತ್ತೆ. ಆವಾಗ ರಾಜ ಹೇಳ್ತಾನೆ, ಸರಿ, ನಾನು ನಿನಗೆ 500 ಚಿನ್ನದ ನಾಣ್ಯಗಳನ್ನು ಕೊಡ್ತೇನೆ, ನಿನ್ನ 2 ಕಾಲುಗಳನ್ನ ಕಡಿದುಕೊಡು ಅಂತ ಹೇಳ್ತಾನೆ. ಆಗ ಭಿಕ್ಷುಕನಿಗೆ ಆಶ್ಚರ್ಯ ಆಗುತ್ತೆ. ಏನು, 500 ಚಿನ್ನದ ನಾಣ್ಯಗಳು, 2 ಕಾಲನ್ನ ಕಡಿದುಕೊಟ್ರೆ ನಾನು ನಡೆಯೋದು ಹೇಗೆ, ಕೆಲಸ ಮಾಡೋದು ಹೇಗೆ ಅಂತ ಕೇಳ್ತಾನೆ. ಆವಾಗ ರಾಜ, ಸರಿ, ಹಾಗಾದ್ರೆ ನಿನಗೆ 1000 ಚಿನ್ನದ ನಾಣ್ಯಗಳನ್ನು ಕೊಡ್ತೇನೆ, ನಿನ್ನ 2 ಕೈಗಳನ್ನ ಕಡಿದುಕೊಡು ಅಂತ ಹೇಳ್ತಾನೆ. ಅವಾಗ ಭಿಕ್ಷುಕ, ಏನು, 1000 ಚಿನ್ನದ ನಾಣ್ಯಗಳು, ನಾನು 2 ಕೈಗಳನ್ನ ಕಡಿದುಕೊಟ್ರೆ ನಾನು ಊಟ ಮಾಡೋದು ಹೇಗೆ, ಕೆಲಸ ಮಾಡೋದು ಹೇಗೆ ಅಂತ ಕೇಳ್ತಾನೆ. ಸರಿ, ಹಾಗಾದ್ರೆ ನಿನಗೆ 2000 ಚಿನ್ನದ ನಾಣ್ಯಗಳನ್ನು ಕೊಡ್ತೀನಿ, ನಿನ್ನ 2 ಕಣ್ಣುಗಳನ್ನ ಕಿತ್ತುಕೊಡು ಅಂತ ಹೇಳ್ತಾನೆ. 2000 ಚಿನ್ನದ ನಾಣ್ಯಗಳು, 2 ಕಣ್ಣುಗಳನ್ನ ಕಿತ್ಕೊಂಡ್ರೆ ನಾನು ಬದುಕೋದು ಹೇಗೆ ಅಂತ ಅವನು ಅಂಗಲಾಚ್ತಾನೆ. ಈಗ ಮಹಾರಾಜ ಒಂದು ಅದ್ಭುತವಾದ ಮಾತನ್ನ ಹೇಳ್ತಾನೆ. 500 ಚಿನ್ನದ ನಾಣ್ಯಗಳನ್ನ ಕೊಟ್ರೆ ನೀನು 2 ಕಾಲುಗಳನ್ನು ಕೊಡಲು ನೀನು ತಯಾರಿಲ್ಲ. 1000 ಚಿನ್ನದ ನಾಣ್ಯಗಳನ್ನು ಕೊಟ್ರೆ ನಿನ್ನ 2 ಕೈಗಳನ್ನು ಕೊಡಲು ನೀನು ತಯಾರಿಲ್ಲ. 2000 ಚಿನ್ನದ ನಾಣ್ಯಗಳನ್ನು ಕೊಡ್ತೀನಿ ಅಂತ ಹೇಳಿದ್ರು ನಿನ್ನ 2 ಕಣ್ಣುಗಳನ್ನು ಕಿತ್ತುಕೊಡಲು ನೀನು ತಯಾರಿಲ್ಲ. ಹಾಗಾದ್ರೆ ನೀನು ಹೇಗೆ ಬಡವನಾದೆ ಅನ್ನೋ ಪ್ರಶ್ನೆಯನ್ನು ಕೇಳ್ತಾನೆ. ಸ್ನೇಹಿತರೆ, ನಮ್ಮ ಕೈ ಕಾಲುಗಳು ತುಂಬಾ ಸರಿಯಾಗಿದೆ, ನಮ್ಮ ಮೆದುಳು ಸರಿಯಾಗಿ ಕೆಲಸ ಮಾಡ್ತಾ ಇದೆ, ನಂಗೆ ಕಿವಿ ಸರಿಯಾಗಿ ಕೇಳಿಸ್ತಾ ಇದೆ, ಕಣ್ಣು ಸರಿಯಾಗಿ ಕಾಣಿಸ್ತಾ ಇದೆ, ನಾಲ್ಗೆ ರುಚಿನ ಗ್ರಹಿಸ್ತಾ ಇದೆ, ನಮ್ಮ ಹೃದಯ ಸರಿಯಾಗಿ ಕೆಲಸ ಮಾಡ್ತಾ ಇದೆ. ನಾವೆಲ್ಲ ಅದ್ಭುತ. ಇಂತಹ ನಾರ್ಮಲ್ ಆಗಿರುವ ದೇಹವನ್ನು ಪಡೆದಿರೋದೇ ಒಂದು ಅದ್ಭುತ. ಇಂಥ ಅದ್ಭುತವಾದ ದೇಹವನ್ನು ಇಟ್ಕೊಂಡು ನಾವು ಈ ಬದುಕಿನಲ್ಲಿ ಏನಾದ್ರೂ ಒಂದು ಅದ್ಭುತವಾದದನ್ನ ಸಾಧಿಸ್ಬೇಕಲ್ಲ. ಇಷ್ಟೆಲ್ಲ ಅದ್ಭುತಗಳನ್ನು ಇಟ್ಕೊಂಡ್ರು ಕೂಡ ನಮ್ಮದೆಲ್ಲರದೊಂದು ಪ್ರಶ್ನೆ ಇದೆ, ಅಥವಾ ನಮ್ಗೆಲ್ರಿಗೂ ಒಂದು ಬಾಲಿಶವಾದ ಉತ್ತರಗಳಿವೆ. ಲೈಫ್ ತುಂಬಾ ಬೋರಿಂಗ್ ಆಗಿದೆ ಸರ್. ಈ ಪ್ರಪಂಚದಲ್ಲಿ ಅದೆಷ್ಟೋ ಜನ ಇವತ್ತಿಗೂ ಕೂಡ ಸರಿಯಾಗಿ ಕಣ್ಣೇ ಕಾಣಿಸದೆ, ಕೈಗಳೇ ಸರಿಯಾಗಿ ಬೆಳೆಯದೆ, ಕಾಲುಗಳೇ ಸರಿಯಾಗಿಲ್ಲದೆ ಏನೇನು ಬದುಕಿನಲ್ಲಿ ಸಾಧನೆಗಳನ್ನ ಮಾಡ್ತಾ ಇದ್ದಾರೆ. ಅಂತವರ ನಡುವೆ ನಾವೆಲ್ಲರೂ ತುಂಬಾ ನಾರ್ಮಲ್ ಆಗಿ ಹುಟ್ಟಿದೀವಲ್ಲ. ಇಡೀ ಪ್ರಪಂಚದ 90% ಜನ ನಾರ್ಮಲ್ ಆಗಿರೋ ದೇಹವನ್ನೇ ಹುಡ್ಕೊಂಡು ಹುಟ್ಟಿದಾರಲ್ಲ. ಬದುಕಿನಲ್ಲಿ ಏನಾದ್ರೂ ಒಂದು ಅದ್ಭುತವಾದದನ್ನ ಸಾಧಿಸಲೇಬೇಕಲ್ವಾ? ಯೋಚನೆ ಮಾಡಿ. ನಮಸ್ಕಾರ.